ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಆಶಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಮೊದಲಿಗೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ತಾಯಿ ವರಮಹಾಲಕ್ಷ್ಮಿ ಎಲ್ಲರ ಬಾಳಲ್ಲೂ ಸುಖ, ಸಮೃದ್ಧಿ, ಆರೋಗ್ಯ, ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಾನು ಗುರುವಾರ ಸಂಜೆಯಿಂದ ವಿಡಿಯೋನ ಶುರು ಮಾಡಿದ್ದೀನಿ. ಗುರುವಾರ ಸಂಜೆ ಬಿಸಿಲು, ಮಳೆ ಅಂದರೆ ಎಷ್ಟು ಜೋರಾಗಿ ಬರ್ತಾಯಿತ್ತು ಗೊತ್ತಾ ಮಳೆ. ನನಗಂತೂ ಆ ಸೂರ್ಯ ದೇವರೇ ನಮಗೆಲ್ಲರಿಗೂ ಆಶೀರ್ವಾದ ಮಾಡ್ತಾ ಇದ್ದಾರೇನೋ ಅನ್ನೋ ಥರ ಇತ್ತು. ಆ ಕಿರಣಗಳು ನೋಡಿ ಎಷ್ಟು ಚೆನ್ನಾಗಿ ಬೀಳ್ತಾ ಇದೆ ಅದು ಭೂಮಿ ಮೇಲೆ. ಹಾಗೆ ನಾವೆಲ್ಲ ಚಿಕ್ಕವ್ರು ಇರಬೇಕಾದ್ರೆ ಕಾಗಕ್ಕಂಗೂ ಗುಬ್ಬಕ್ಕಂಗೂ ಮದುವೆ ಆಗ್ತಾಯಿದೆ, ಬಿಸಿಲು ಮಳೆ ಬಂದರೆ ಮದುವೆ ಆಗ್ತಾಯಿದೆ ಅಂತ ಹೇಳೋರು. ಸೊ ಈ ರೀತಿ ಚಿಕ್ಕ ಚಿಕ್ಕ ಕಥೆಗಳು ನಿಮಗೆ ಯಾರಿಗಾದ್ರೂ ಜ್ಞಾಪಕ ಇದ್ದರೆ ನನಗೆ ಕಮೆಂಟ್ ಮಾಡಿ. ಹಾಗೆ ಸ್ವಲ್ಪ ಬಿಡಿಯೋವ ಎಲ್ಲ ತೊಗೊಂಡಿದ್ದೆ, ಅದನ್ನೆಲ್ಲ ಕಟ್ಟಿ ಎತ್ತಿಟ್ಕೋತಾ ಇದ್ದೀನಿ ನಾಳೆ ಹಬ್ಬಕ್ಕೆ ಅಂತ. ಈ ಸಲ ಅಂತೂ ನಾನೆಲ್ಲ ಬಿಡಿಯೋವನ್ನೇ ತೊಗೊಂಡಿದ್ದೆ. ಕಟ್ಟಿರೋ ಹೂವು ಅಂತೂ ತುಂಬಾ ರೇಟ್ ಹೇಳ್ತಾಯಿದ್ರು. ಮಲ್ಲಿಗೆ ಮೊಳನೇ 150 ರೂಪಾಯಿ ಹೇಳ್ತಾಯಿದ್ರು. ಸೊ ಅದಕ್ಕೋಸ್ಕರ ಸ್ವಲ್ಪ ಬಿಡಿ ಹೂವನ್ನೇ ತೊಗೊಂಬಂದಿದ್ದೆ ಎಲ್ಲ ಕಟ್ಟೋಣ ಅಂದ್ಬಿಟ್ಟು. ಅದು ಅಲ್ಲದೆ ನನಗೆ ಬಿಡಿ ಹೂವು ತಂದು ನಾನೇ ನನ್ನ ಕೈಯಾರೆ ಕಟ್ಟಿ ದೇವರಿಗಿಟ್ಟು ಪೂಜೆ ಮಾಡೋದು ಅಂದರೆ ನನಗೊಂಥರ ಖುಷಿ, ಏನೋ ಒಂಥರ ನನಗೊಂಥರ ಸಮಾಧಾನ. ಸೊ ಅದಕ್ಕೋಸ್ಕರ ಆಲ್ಮೋಸ್ಟ್ ಬಿಡಿ ಹೂವನ್ನೇ ತೊಗೊಂಬಂದೆ. ಆ್ಯಕ್ಚುಲಿ ನನಗೆ ಈ ಸಲ ಹಬ್ಬ ತುಂಬ ಅಂದರೆ ತುಂಬಾ ಸಿಂಪಲ್ಲಾಗಿ ಮಾಡಿದ್ದೀನಿ. ನನಗೆ ಆಶ್ಚರ್ಯ, ನಾನು ಲಕ್ಷ್ಮೀನ ಕೂರಿಸ್ದಾಗಿಂದ ಇಷ್ಟು ಸಿಂಪಲ್ಲಾಗಿ ಯಾವತ್ತೂ ಮಾಡಿರಲಿಲ್ಲ. ನನಗೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋಕ್ಕೆ ಟೈಮು ಕೂಡ ಸಿಕ್ಕಲಿಲ್ಲ. ಗುರುವಾರ ಒಂದೇ ದಿವಸ ಇತ್ತು ನನಗೆ ಮನೆ ಕ್ಲೀನಿಂಗ್ ಆಗಲಿ, ದೇವ್ರ ಮನೆ ಕ್ಲೀನಿಂಗ್ ಆಗಲಿ, ಹಾಗೆ ಶಾಪಿಂಗ್ ಆಗಲಿ ಎಲ್ಲನೂ ಮಾಡ್ಕೊಳ್ಳೋಕ್ಕೆ ಗುರುವಾರ ಒಂದೇ ದಿವಸ ನನಗೆ ಟೈಮ್ ಸಿಕ್ಕಿದ್ದಿದ್ದು. ಸೊ ಅದಕ್ಕೋಸ್ಕರ ನನಗೆ ಜಾಸ್ತಿ ಪ್ರಿಪ್ರೇಷನ್ ಮಾಡ್ಕೊಳಕ್ಕಾಗಲಿಲ್ಲ. ನಾನು ಶಾಪಿಂಗ್ಗೆ ಬೇರೆ ಎಲ್ಲೂ ಹೋಗೋಕ್ಕಾಗಲಿಲ್ಲ. ಮನೆ ಹತ್ರನೇ ಇರೋವಂಥ ಕಲಾಮಂದಿರ್ಗೆ ಬಂದಿದ್ದೆ. ಪರವಾಗಿಲ್ಲ, ಕಲೆಕ್ಷನ್ ಸುಮಾರಾಗೇ ಇತ್ತು. ಸೊ ಆ್ಯಕ್ಚುಲಿ ಗುರುವಾರ ಹೋಗಿರೋದ್ರಿಂದ ನಾನು ಯಾವ ಕಲರ್ ತೊಗೋಬೇಕು ಅಂದ್ಕೊಂಡಿದ್ನೋ ಆ ಕಲರ್ ಸಿಗಲಿಲ್ಲ. ಇರೋದ್ರಲ್ಲಿ ನಾನೊಂದು ಕಲರ್ನ ಚೂಸ್ ಮಾಡಿ ತೊಗೊಂಬಂದೆ. ಹಾಗೆ ಬರ್ತಾನೆ ಬ್ಲೌಸ್ ಪೀಸ್ ಆಗಿರ್ಬೋದು, ಬಳೆಗಳು, ತಾಂಬೂಲಕ್ಕೆ ಏನೇನು ಬೇಕೋ ಎಲ್ಲ ತೊಗೊಂಬಂದಿದ್ದೀನಿ. ಇದು ಶುಕ್ರವಾರ ಬೆಳಗ್ಗೆ ಮೊದಲಿಗೆ ಮನೆಯಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ತುಳಸಿ ಪೂಜೆ ಮಾಡಿ ಹೊಸ್ಲು ಪೂಜೆನ ಮಾಡಿಕೊಂಡು ಫಸ್ಟು ನೈವೇದ್ಯಕ್ಕೆ ಏನೇನು ಬೇಕೋ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಬೇಳೆ ಬೇಯಕ್ಕೆ ಹಾಕಿದ್ದೀನಿ ಒಬ್ಬಟ್ಟಿಗೆ. ಬೇಳೆ ಬೇಯೋಷ್ಟರಲ್ಲಿ ಕನಕನ ಕಲಸಿಟ್ಕೊಂಡು ನಾನು ಈ ಕಡೆ ಪುಳಿಯೋಗರೆ, ಮೊಸರನ್ನ, ಕೋಸಂಬರಿ ಹಾಗೆ ವಡೆ ಇದಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೊತೀನಿ. ಒಂದೊಂದೇ ಮಾಡ್ಕೊತೀನಿ. ಹಬ್ಬ ಮತ್ತು ಒಬ್ಬಳೇ ಇರೋದ್ರಿಂದ ನನಗೆ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಜಾಸ್ತಿ. ಸೊ ಸ್ವಲ್ಪ ಅಲ್ಲಲ್ಲಿ ಕ್ಲಿಪ್ಗಳನ್ನ ಸೇರಿಸಿದ್ದೀನಿ. ಸೊ ಕಂಪ್ಲೀಟಾಗಿ ವೀಡಿಯೋನ ಮಾಡೋಕ್ಕಾಗಲಿಲ್ಲ. ಈಗ ದೇವ್ರಿಗೆಲ್ಲ ಅಲಂಕಾರನೆಲ್ಲ ಮುಗಿಸಿ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಡುಗೆ ಕೂಡ ರೆಡಿ ಆಯಿತು ನೈವೇದ್ಯಕ್ಕೆ. ಈಗ ಎಲ್ಲನೂ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡ್ಕೊಳ್ಳೋದು. ನಾನಿಲ್ಲಿ ಒಬ್ಬಟ್ಟು ಮಾಡಿದ್ದೀನಿ, ಬೇಳೆ ಒಬ್ಬಟ್ಟು, ಮಸಾಲೆ ವಡೆ, ಕೋಸಂಬರಿ, ಪುಳಿಯೋಗರೆ, ಆಮೇಲೆ ಮೊಸರನ್ನ, ಒಬ್ಬಟ್ಟು ಸಾರು, ಅನ್ನ ಇದಿಷ್ಟನ್ನು ಮಾಡಿಟ್ಕೊಂಡಿದ್ದೀನಿ. ಸೊ ಈಗ ಇದನ್ನೆಲ್ಲನೂ ದೇವರಿಗೆ ನೈವೇದ್ಯಕ್ಕೆ ಇಟ್ಟು ಪೂಜೆನ ಮಾಡ್ಕೊಳ್ತೀನಿ. ಸೊ ಇದೆ ಪೂಜೆ ಎಲ್ಲ ಆದಮೇಲೆ ನಿಮಗೆ ವಿಡಿಯೋನ ತೋರಿಸ್ತೀನಿ. ಸೊ ಈ ರೀತಿ ನಮ್ಮ ಮನೆಯ ಪುಟ್ಟ ವರಮಹಾಲಕ್ಷ್ಮಿ ಪೂಜೆನ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ. ಇಷ್ಟು ಸಿಂಪಲ್ಲಾಗಿ ನಾನು ಲಕ್ಷ್ಮೀನ ಕೂರಿಸ್ದಾಗಿಂದ ಇದೇ ಫಸ್ಟ್ ಟೈಮ್ ಮಾಡಿರೋದು. ಯಾವಾಗಲೂ ಸೀರೆನ ಉಡಿಸಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾಯಿದ್ದೆ. ಸೊ ಈ ಸಲ ತುಂಬ ಅಂದರೆ ತುಂಬಾ ಸಿಂಪಲ್ಲಾಗಿ ಲಕ್ಷ್ಮೀನ ಕೂರಿಸಿದ್ದೀನಿ. ನಿಮಗೆ ಇಲ್ಲಿ ಸೈಡಲ್ಲಿ ಕ್ಲಿಪ್ ಕೂಡ ಆ್ಯಡ್ ಮಾಡಿರ್ತೀನಿ ನೋಡಿ. ಪ್ರತಿ ವರ್ಷ ಒಂದೊಂದು ರೀತಿ ಸೀರೆನ ಉಡಿಸಿ ದೇವಿಗೆ ಅಲಂಕಾರ ಮಾಡಿ ಪೂಜೆ ಮಾಡ್ತಾಯಿದ್ದೆ. ಈ ಸಲ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ. ಸಿಂಪಲ್ ಆದರೂ ಪರವಾಗಿಲ್ಲ, ಹಬ್ಬದ ದಿವಸನೇ ಪೂಜೆನ ಮಾಡ್ಕೊಂಡ್ನಲ್ಲ ಲಕ್ಷ್ಮೀನ ಕೂರಿಸಿ, ಅದೇ ನನಗೆ ಒಂಥರ ಖುಷಿ ಅನ್ನಿಸ್ತು. ಇನ್ನು ಸಂಜೆ ಮುತ್ತೈದೆಯರೆಲ್ಲ ಬಂದು ಅರಿಶಿನ ಕುಂಕುಮ ತಾಂಬೂಲನ ತೊಗೊಂಡೋದ್ರು. ನಾನು ಕೂಡ ಹೋಗಿ ಅರಿಶಿನ ಕುಂಕುಮ ತೊಗೊಂಬಂದೆ. ಸೊ ಆ ವಿಡಿಯೋನೆಲ್ಲ ಮಾಡೋಕ್ಕಾಗಲಿಲ್ಲ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.